ಬ್ಯಾಚುಲರ್ಸು ಸಹ ಮನೆಯಲ್ಲೇನೆ ಕ್ವಿಕ್ಕಾಗಿ ಮಾಡುವಂಥ ಟೊಮೊಟೊ ಕರಿ ರೆಸಿಪಿನ ಇವತ್ತು ನೋಡ್ತಾ ಇದ್ದೀವಿ. ತುಂಬಾ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡೋಣ. ಬಾಣಲಿನ ಬಿಸಿಯಾಗೋದಕ್ಕಿಟ್ಟು 2 ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆನ ನಾವಿಲ್ಲಿ ಸೇರಿಸಿದ್ದೀವಿ 1 ಸ್ಪೂನಷ್ಟು. ನಂತರ ಕಟ್ ಮಾಡಿರೋವಂಥ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನಂತರ ಚಾಪ್ ಮಾಡಿರೋವಂಥ ಈರುಳ್ಳಿಗಳನ್ನು 2 ಸೇರಿಸಿದ್ದೀವಿ. ಆನಂತರ ಇದೊಂದು ಸ್ವಲ್ಪ ಬೆಂದ ಮೇಲೆ 2 ನಿಮಿಷ ಆದಮೇಲೆ ಟೊಮೆಟೊನ ಹಾಕ್ಕೊಂಡಿದ್ದೀವಿ. ನಾನಿಲ್ಲಿ 4 ಟೊಮೊಟೊನ ಬಳಸಿದ್ದೀನಿ. ರುಚಿಗೆ ತಕ್ಕಷ್ಟು ಹಾಕಿ 1 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ ನಾನು. ಈಗ ಇವೆಲ್ಲದನ್ನು ಬೇಯೋದಕ್ಕೆ ಬಿಡಬೇಕು. ನಂತರ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕಾಗತ್ತೆ. ಈ ಸಮಯದಲ್ಲಿ ನಿಮಗೆ ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ನೀರು ಹಾಕೋಬೋದು. 5 ನಿಮಿಷ ಬೆಂದ ಮೇಲೆ ನೋಡಿ ಈ ರೀತಿ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೋಡಿ ಉಪ್ಪನ್ನ ಖಾರನ ಅಡ್ಜಸ್ಟ್ ಮಾಡಿ ಟೇಸ್ಟಿಯಾಗಿರುವಂಥ ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಅನ್ನದ ಜೊತೆಗೆ ಚಪಾತಿ ಜೊತೆಗೆ 5 ನಿಮಿಷದಲ್ಲಿ ರುಚಿಯಾಗಿರುವಂಥ ಟೊಮೆಟೊ ಕರಿ ರೆಡಿಯಾಗಿಬಿಡುತ್ತೆ. ಬ್ಯಾಚುಲರ್ಸು ಸಹ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ತಿಳಿಸಿ. ಥ್ಯಾಂಕ್ಸ್.